ಪ್ರತಿಯೊಬ್ಬ ಮನುಷ್ಯನು ನಮ್ಮ ನಾಡಿನ ಜನಗಳಿಗೆಲ್ಲ ಶುಭೋದಯ. ನಮ್ಮ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ ಎಲ್ಲರಿಗೂ ಒಳ್ಳೆಯದಾಗಬೇಕು. ಶನೇಶ್ವರನ ಭಕ್ತರು ಯಾರೇ ಇರ್ಬೋದು, ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಲಿ. ಯಾಕೆಂದರೆ 12 ರಾಶಿಗೆ ಭಗವಂತ ತೊಂದರೆ ಕೊಡ್ತಾನೇ ಇದ್ದಾನೆ, ಅವರು ಕಲಿಯೋದು ಇಲ್ಲ. ಆ ಉದ್ದೇಶಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯದಾಗಲಿ. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಆದರೆ ಯಾರಿಗೂ ಎತ್ತ ಅಂತ ಅರ್ಥ ಮಾಡ್ಕೋಬೇಕು. ಇವತ್ತು ಬುಧವಾರ, ಶನೇಶ್ವರನು ಹುಟ್ಟಿದ ದಿನ. ಆ ಉದ್ದೇಶಕ್ಕೆ ಭಗವಂತನ ನಾನು ಪೂಜೆ ಮಾಡಿ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಪ್ಪ ಅಂತ ಹೇಳಿದ್ದೀನಿ. ಪ್ರತಿಯೊಬ್ಬ ಮನುಷ್ಯನು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಯಾಕೆಂದರೆ ಒಳ್ಳೆಯದಾಗ್ಬೋದು, ಕೆಟ್ಟದ್ದಾಗ್ಬೋದು. ಆಲೋಚನೆ ಮಾಡಿ ಮುಂದಕ್ಕೆ ಒಂದು ಹೆಜ್ಜೆ ಇಟ್ಟರೆ ಅವರು ಬುದ್ಧಿವಂತರಾಗ್ತಾರೆ. ಇಷ್ಟೆಲ್ಲ ಹೇಳಬಲ್ವಿ. ನಮ್ಮ ಇದು ನಾವು ತಿಳಿವಳಿಕೆ ಕೊಡೋದು ಪ್ರತಿಯೊಬ್ಬ ಮನುಷ್ಯನೂ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಲಿ ಹಂಗಿದೆ. ಕಲಿಗಾಲ ಹೆಚ್ಚಿದಾಗ ಮನುಷ್ಯನಿಗೆ ಅಹಂಕಾರ ಹೆಚ್ಚುತ್ತದೆ. ಹಣ ಹೆಚ್ಚಿದ್ರೂ ಅಹಂಕಾರ ಹೆಚ್ಚುತ್ತದೆ, ಅನ್ನ ಹೆಚ್ಚಿದ್ರೂ ಅಹಂಕಾರ ಹೆಚ್ಚುತ್ತದೆ. ಅದು ಕಡಿಮೆ ಮಾಡ್ಕೋಬೇಕು. ಅಪ್ಪ ಇರೋದು ನಾವು 2 ದಿನ, ಬೆಳಗ್ಗೆ ಏನಾಯ್ತೀವೋ ಸಾಯಂಕಾಲ ಏನಾಯ್ತೀವೋ, ಯಾವ ಟೈಮ್ಗೆ ಏನಾಯ್ತದೋ. 365 ಗಳಿಗೆ, ಆ ಗಳಿಗೆಯಲ್ಲಿ ಒಂದೊಂದು ಗಳಿಗೆಗೂ ಒಂದೊಂದು ಗಂಡಾಂತರ ಇರ್ತದೆ. ಆ ಗಂಡಾಂತರ ತಪ್ಪಿಸ್ಕೋಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನು. ಆ ಗಂಡಾಂತರಗಳು ಬಂದಾಗ ಪ್ರತಿಯೊಬ್ಬ ಮನುಷ್ಯನು ಅಂತಾನೆ, ಈಗಿದ್ದ ಈಗ ಹೋದ ಅಂತಾರೆ. ಅದೇ ಗಂಡಾಂತರ, ಗಳಿಗೆ ಅಂತ ಹೇಳೋದು. ಪ್ರತಿಯೊಬ್ಬ ಮನುಷ್ಯನು ಅರ್ಥ ಮಾಡ್ಕೋಬೇಕು. ಒಂದು ಹೆಜ್ಜೆ ಇಡಬೇಕಾದ್ರೂ ಏನು ಎತ್ತ ಅಂತ ನಾವು ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ಪ್ರತಿಯೊಬ್ಬನೂ ಚೆನ್ನಾಗಾಯ್ತಾನೆ. ಇಲ್ಲ ನಾನೇ ಮುಂದೆ ಹೋಗ್ಬೇಕು, ನನ್ನದೇ ಇದಾಗಬೇಕು ಅಂದಾಗ ಸ್ವಲ್ಪ ಆ ಟೈಮು ಕೆಟ್ಟಗಳಿಗೆ ಬಂದಾಗ ಅದೇನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಭಗವಂತನೂ ಏನೂ ಮಾಡೋಕ್ಕಾಗೋದಿಲ್ಲ. ಆ ಗಳಿಗೆ ನಕ್ಷತ್ರ ಟೈಮು ಎಲ್ಲ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ದೇವತೆಗಳನ್ನೇ ಆವಾಗ ಸುಮ್ಮನಾಗ್ಬಿಡ್ತಾರೆ. ಆ ಟೈಮ್ ಮೀರೋಗೈತಪ್ಪ, ನಾವೇನು ಮಾಡೋಕ್ಕಾಗೋದಿಲ್ಲ, ಅವನ ಹಣೆ ಬರ ಇಷ್ಟೇ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆ ಉದ್ದೇಶಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಅನ್ನ ತಿನ್ನೋ ಆಗಲಿ ಅವ್ರಿಗೂ ತಿಳುವಳಿಕೆ ಇರ್ತದೆ. ಇವತ್ತು ಕಂಪ್ಯೂಟರ್ ಬಂದಮೇಲೆ, ಮೊಬೈಲ್ ಬಂದಮೇಲೆ ಭಾರೀ ತಿಳುವಳಿಕೆ ಬುದ್ಧಿ ಎಲ್ಲ ಇರ್ತದೆ. ಆದರೆ ಹೇಳೋರು ಬುದ್ಧಿ ಕಡಿಮೆ. ಯಾಕೆಂದರೆ ತಿಳುವಳಿಕೆ ಹೇಳ್ತಾರಲ್ಲ, ಅವ್ರಿಗೆ ಬುದ್ಧಿ ಕಡಿಮೆ. ನಡೆಯೋರು ಎಲ್ಲರೂ ಬುದ್ಧಿವಂತರೇನೆ. ಆ ಉದ್ದೇಶಕ್ಕೆ ನಾವು ಹೇಳೋದು. ಇಲ್ಲಿಗೆ ಕಷ್ಟ ಅಂತ ಬಂದವರಿಗೆ ಪರಿಹಾರ ಮಾಡಿಕೊಟ್ಟಿದ್ವಿ. ಎಷ್ಟೇ ಜನ ಆ ಭಗವಂತನ ಸೇವೆಗಾಗಿ ಎಷ್ಟೋ ಜನಕ್ಕೆ ಕಷ್ಟ ಅಂತ ಬಂದು ಪರಿಹಾರ ಮಾಡಿಸ್ಕೊಂಡು ಹೋಗಿದ್ದಾರೆ. ಆದರೆ ತಿಳುವಳಿಕೆ ಕಡಿಮೆ ಜನಗಳಿಗೆ. ಆಗಲಿ, ಭಗವಂತ ನೀನು ಇದೆಯಪ್ಪ ಶಂದೇವರೇ ಅಂತ ನಾನು ಕೈ ಮುಗಿದು ಹೇಳ್ತೀನಿ. ನಮ್ಮ ಆಫೀಸು ಅಂಜನನಗರ ಅಯ್ಯಪ್ಪನ ದೇವಸ್ಥಾನ ಒಳಗೆ ಬಂದರೆ ಅಲ್ಲೇ ಸಿಗ್ತದೆ. ನಾವು ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತೀವಿ. ಮಾಡೋದಿಲ್ಲ ಅಂತಲ್ಲ, ಭಗವಂತನ ಕೃಪೆಯಲ್ಲಿ ಎಲ್ಲರೂ ಕೆಲಸನೂ ಮಾಡಿಕೊಡ್ತೀವಿ. ನಮ್ಮ ನಂಬರು ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೊಳ್ಳಿ. 9535487299 9611896745. ಈ ನಂಬರ್ಗೆ 2 ನಂಬರ್ಗೂ ನೀವು ಕಾಲ್ ಮಾಡ್ಬೋದು, ಇಲ್ಲಾಂದ್ರೆ ಬರ್ಬೋದು ಕೇಳ್ಕೊಂಡು. ಇಷ್ಟೇ ನಮ್ಮ ಇದು ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದನೂ. ಅಂಜನನಗರದಲ್ಲಿ ಯಾರು ಬೇಕಾದ್ರೂ ಕೇಳಿದ್ರು ಹೇಳ್ತಾರೆ. ನಮ್ಮ ಮಠ ದೇವಸ್ಥಾನದ್ದು ಆಫೀಸು. ಎಲ್ಲರಿಗೂ ಸರ್ವರಿಗೂ ನಮಸ್ಕಾರ.